ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಎಂಬ್ರಾಯ್ಡ್ರಿ ಡಿಸೈನನ್ನು ಇವತ್ತು ಬ್ಲೌಸಿಗೆ ಹಾಕೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಇದು ಆಲ್ಮೋಸ್ಟ್ ಹಾಕಿದ್ದೀನಿ ನಾನು. ಇದು ಬ್ಯಾಕ್ ಸೈಡು ಹಾಗೆ ತೋರಿಸ್ತಾ ಇದ್ದೀನಿ. ನಾನು ಫ್ರಂಟ್ ಸೈಡ್ ಹಾಕುವಾಗ ಪೂರ್ತಿ ಡೀಟೇಲಾಗಿ ತೋರಿಸ್ತೀನಿ. ಈ ರೀತಿ 5 ಬುಟ್ಟೋಸ್ ಬರೋ ರೀತಿ ಹಾಕ್ತಾಯಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೌಸ್ ಪೂರ್ತಿ ಹೊಲ್ದು ಎಲ್ಲ ಸ್ಟಿಚಿಂಗ್ ಆದಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಇದು ನನ್ನದೇ ಓನ್ ಕ್ರಿಯೇಟಿವ್, ನನಗೆ ಅನಿಸಿದ್ದು ಡಿಸೈನನ್ನು ನಾನೇ ಓನ್ ಕ್ರಿಯೇಟಿವ್ ಮಾಡಿ ಬಿಡಿಸ್ತಾ ಇದ್ದೀನಿ. ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಪೂರ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಫ್ರಂಟು ಮತ್ತು ಸ್ಲೀವ್ ಡಿಸೈನ್ ಕೂಡ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದು ಬ್ಯಾಕ್ ಸೈಡ್ ನಾನು ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ದೀನಿ, ಅದನ್ನು ಇವಾಗ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ. ಚೆನ್ನಾಗಿ ಬರ್ತಾಯಿತ್ತು. ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು, ಆದರೆ ಮುಂಚೆಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಗೊತ್ತಾಗ್ತಾ ಇದೆ ಆಗಲೇ. ಆರಾಮ್ಸೆ ಕಲಿಬೋದು ಅಂತಾರಲ್ವ, ನಿಜವಾಗ್ಲೂ ತುಂಬಾ ಮುಂಚೆಗೂ ಇಷ್ಟು ಫಿನಿಶಿಂಗ್ ನೀಟಾಗಿ ಬರ್ತಿರಲಿಲ್ಲ, ಆದರೆ ಇವಾಗ ತುಂಬ ನೀಟಾಗಿ ಬರ್ತಾಯಿದೆ. ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬರ್ತಾಯಿತ್ತು. ಚೆನ್ನಾಗಿದೆ ನೋಡಿ. ನೀವು ಕೂಡ ಆರಾಮಾಗಿ ತಗೊಂಡು ಕಲಿತು ವರ್ಕು ಕೂಡ ಮಾಡಿಕೊಡ್ಬೋದು. ನಮಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೇಗನೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಆಲ್ಮೋಸ್ಟ್ ನೋಡಿ ಇವಾಗ ರೆಡಿ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಫ್ರೇಮ್ ಚಿಕ್ಕದಾಯಿತು ಅಂದ್ಕೊಳ್ತೀನಿ, ಯಾಕೆಂದರೆ ಸ್ವಲ್ಪ ಬ್ಯಾಕ್ ಸೈಡು ರೌಂಡ್ ಜಾಸ್ತಿ ಆಗಿರೋದಕ್ಕೆ ಅದರಲ್ಲೇ ಸ್ವಲ್ಪ ನೋಡಿ ಚಿಕ್ಕ ಬುಟ್ಟೋಸ್ ಹಾಕಿದ್ದೀನಿ ನೋಡಿ. ಫೈನಲಾಗಿ ಈ ರೀತಿ ಆಗಿದೆ. ಇನ್ನು ಜೆರಿ ಥ್ರೆಡ್ಡಲ್ಲಿ ಕೂಡ ಮಧ್ಯೆ ಫಿಲ್ ಮಾಡ್ತೀನಿ. ಏನಂದರೆ ಈ ಥರ ಕಾರ್ನರ್ ಶೇಪ್ ಬಂದಿದೆ ನೋಡಿ, ಅದರಲ್ಲಿ ಜೆರಿ ಥ್ರೆಡ್ಡಲ್ಲಿ ಅದರಲ್ಲಿ ಕೂಡ ಫಿಲ್ಲಿಂಗ್ ಮಾಡ್ತೀನಿ. ಅದು ಹೇಗೆ ಬರುತ್ತೆ ಅಂತ ನೋಡಿ. ಹಾಗೇ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಅದಾದಮೇಲೆ ನಾನು ಇದಿಷ್ಟು ವರ್ಕ್ ಹಾಕ್ಕೊಂಡು ಫ್ರಂಟ್ ಸೈಡ್ ಹಾಕ್ಬೇಕಂತ ಅಂದ್ಕೊಂಡೆ, ಆದರೆ ಟೈಮ್ ಆಗಿರೋದಕ್ಕೆ ನಾಳೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡೆ. ಸೊ ಇವತ್ತು ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ಫ್ರಂಟು ಸ್ಟಾರ್ಟಿಂಗಿಂದನೂ ಎಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಏನಂದರೆ ಏನು ಬರ್ತಾ ಇರಲಿಲ್ಲ, ಇಷ್ಟು ಫಿನಿಶಿಂಗ್ ನೀಟಾಗಿ ಬರ್ತಾಯಿದೆ ಫ್ಲವರ್ಸ್ ಅಂದರೆ ನನಗೆ ಆಶ್ಚರ್ಯ ಆಯಿತು. ಹಾಗಾಗಿ ಕಂಪ್ಯೂಟ್ರ್ ಮಿಷನ್ನಿಗೂ ಇದಕ್ಕೂ ಈ ಕಂಪ್ಯೂಟ್ರ್ ಮಿಷನ್ನಿಗೆ ಒಂದು ದಿನಕ್ಕೆ ಒಂದು ಬ್ಲೌಸ್ ಆಗುತ್ತೆ. ಇದರಲ್ಲಿ ನಾವೇ ಹಾಕ್ಬೋದಲ್ವ, ಆರಾಮ್ಸೆ ಒಂದು ಬ್ಲೌಸಿಗೆ ಒಂದು ಬ್ಲೌಸ್ 2 ಬ್ಲೌಸ್ ಆರಾಮ್ ಹಾಕ್ಬೋದು. ಏನಂದರೆ ನಾವು ಫ್ರಂಟು ಬ್ಯಾಕು ಎರಡೂ ಇದೇ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬ್ಯಾಕ್ ಸೈಡ್ ಅದನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ಎಲ್ಲ ಸ್ಟಾರ್ಟಿಂಗ್ ಲೈನ್ಸು ಈ ಕಡೆ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಆನಂತರ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದು. ಅಲ್ಲಿ ತುಂಬ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನಾನು ಬ್ಲೌಸ್ ಕಲರ್ ಥ್ರೆಡ್ಡೇ ಹಾಕಿದ್ದೀನಿ, ಆದರೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನಾನು ಬೇರೆ ಕಲರ್ದು ಹಾಕ್ಬಹುದಾಗಿತ್ತು. ಬ್ಲೌಸ್ ಕಲರ್ ಥ್ರೆಡ್ ಹಾಕಿರೋದಕ್ಕೆ ಅದು ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಬಂದಿತ್ತು ಡಿಸೈನ್, ಏನು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಏನಂದರೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಿಷಿನು. ಏನಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ದಾರ ಖಾಲಿ ಆಯಿತು, ಈಗ ದಾರ ಸುತ್ಕೊಳ್ಬೇಕಂತ. ಬಾಬಿನ್ ಥ್ರೆಡ್ಡಲ್ಲಿ ಸ್ವಲ್ಪ ದಾರ ಖಾಲಿ ಆಯ್ತಲ್ವ, ಹಾಗಾಗಿ ಮತ್ತೆ ಸುತ್ತಕೊಂಡು ಇವಾಗ ಮತ್ತೆ ಸ್ಟಿಚ್ ಹಾಕ್ತಾಯಿದೆ ನೋಡಿ, ವರ್ಕ್ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಸಿಂಪಲಾಗಿ ಹಾಕ್ಕೊಡೋರಿಗೆ ಬರೀ ಈ ಥರ ಫ್ಲವರ್ಸ್ ಅಷ್ಟೇ ಹಾಕ್ಕೊಡ್ಬೋದು. ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ ಬೇರೆ ಡಿಸೈನ್ಸ್, ಇನ್ನೂ ತುಂಬ ಡಿಸೈನ್ಸ್ ಇದೆ. ನಾನು ಪ್ರತಿ ಸಲನೂ ಒಂದೊಂದು ವಿಡಿಯೋ ಒಂದೊಂದು ಡಿಸೈನನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಆರಾಮ್ಸೆ ರಾಲ್ಸನ್ ಮಿಷನ್ ತೊಗೊಂಡು ಎಲ್ಲರೂ ಎಂಬ್ರಾಯ್ಡ್ರಿ ಕಲಿತು ನೀವು ಕೂಡ ಕಲ್ತ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಹಾಕ್ಕೊಡಿ. ತುಂಬ ಒಳ್ಳೆಯದು, ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ರೀತಿ
ಫೈನಲ್ ಆಗಿ ನೋಡಿ ಈ ರೀತಿ ಬಂದಿದೆ ಸ್ನೇಹಿತರೆ. ಅದನ್ನೇ ಇವಾಗ ಫ್ರಂಟ್ ಆ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಹಾಕಿದ್ದೀನಿ ನೋಡಿ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನನಗೆ ಒನ್ ಕ್ರಿಯೇಟಿವ್ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವತ್ತು ಈಗ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ವರ್ಕ್ ಹಾಕೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ.